ಸಿಎಂ ಡಿಕೆ ಶಿವಕುಮಾರ್ ಅವರ ಸಂಪುಟದ ಸಚಿವರಿಗೆ ಖಾತೆಯನ್ನ ಹಂಚಿಕೆ ಮಾಡಲಾಗಿದೆ. ಸಚಿವರಿಗೆ ಖಾತೆಗಳನ್ನ ಸಿದ್ಧಪಡಿಸಿ ಪಟ್ಟಿಯನ್ನ ಕೂಡ ರವಾನೆ ಮಾಡಲಾಗಿದೆ. ಲೋಕಭವನಕ್ಕೆ ಪಟ್ಟಿಯನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ರವಾನಿಸಿದ್ದಾರೆ. ಖಾತೆ ಹಂಚಿಕೆ ಪಟ್ಟಿಗೆ ಲೋಕಭವನದಲ್ಲಿ ಅಧಿಕೃತ ಮುದ್ರೆ ಬೀಳುತ್ತೆ. ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಚಲುವರಾಯಸ್ವಾಮಿ ಅವರಿಗೆ ಕೃಷಿ ಇಲಾಖೆ, ಬಸವರಾಜ ರಾಯರೆಡ್ಡಿ ಅವರಿಗೆ ಉನ್ನತ ಶಿಕ್ಷಣ, ಕೆಎಚ್ ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯನ್ನ ಕೊಡಲಾಗಿದೆ. ಇನ್ನು ಜಮೀರ್ ಅಹಮದ್ ಖಾನ್ ರವರಿಗೆ ವಸತಿ ಇಲಾಖೆ, ಎಸ್ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಗಣಿ ಮತ್ತು ಭೂವಿಜ್ಞಾನ, ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಇಲಾಖೆ, ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು, ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ, ಮಧು ಬಂಗಾರಪ್ಪನವರಿಗೆ ಪ್ರಾಥಮಿಕ ಶಿಕ್ಷಣ ಖಾತೆಯನ್ನ ಕೊಡಲಾಗಿದೆ. ಲಕ್ಷ್ಮಣ್ ಸವದಿ ಅವರಿಗೆ ಸಹಕಾರ, ಅಜಯ್ ಸಿಂಗ್ ಅವರಿಗೆ ಅರಣ್ಯ ಇಲಾಖೆಯನ್ನ ಕೊಡಲಾಗಿದೆ. ಬಸವಂತಪ್ಪನವರಿಗೆ ಮೀನುಗಾರಿಕೆ ಮತ್ತು ಬಂದರು ಖಾತೆಯನ್ನ ಕೊಡಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಸಂಪುಟದ ನೂತನ ಸಚಿವರಿಗೆ ಖಾತೆಯನ್ನ ಹಂಚಿಕೆ ಮಾಡಲಾಗಿದೆ. ಸಚಿವ ಕೆಎಚ್ ಮುನಿಯಪ್ಪ ಅವರ ಖಾತೆ ಬದಲಾವಣೆಯಾಗಿದೆ. ಸಚಿವ ಕೆಎಚ್ ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯನ್ನ ಕೊಡಲಾಗಿದೆ. ಈ ಹಿಂದೆ ಆಹಾರ ಇಲಾಖೆಯನ್ನ ಮುನಿಯಪ್ಪನವರಿಗೆ ಕೊಡಲಾಗಿತ್ತು. ಅದರ ಬಗ್ಗೆ ಅವರಿಗೆ ಅಸಮಾಧಾನ ಇತ್ತು. ಬಹಿರಂಗವಾಗಿಯೂ ಕೂಡ ಅದನ್ನ ಹೇಳ್ಕೊಂಡಿದ್ರು. ನಾನು ಈ ಹಿಂದೆ ಆಹಾರ ಇಲಾಖೆಯನ್ನ ಮಾಡಿದ್ದೆ, ಈಗ ನನಗೆ ಸಮಾಜ ಕಲ್ಯಾಣ ಇಲಾಖೆಯನ್ನ ಕೊಟ್ರೆ ಉತ್ತಮವಾಗಿ ಆ ಒಂದು ಇಲಾಖೆಯ ಜವಾಬ್ದಾರಿಯನ್ನ ನಿರ್ವಹಿಸ್ತೀನಿ ಅನ್ನೋ ಅಭಿಲಾಷೆಯನ್ನ ವ್ಯಕ್ತಪಡಿಸಿದ್ರು. ಅಂತೆಯೇ ಅವರ ಮನವಿಗೆ ಇಲ್ಲಿ ಪುರಸ್ಕಾರ ಸಿಕ್ಕಿದೆ. ಕೆಎಚ್ ಮುನಿಯಪ್ಪನವರ ಖಾತೆಯನ್ನ ಬದಲಾವಣೆ ಮಾಡಲಾಗಿದೆ. ಆಹಾರ ಇಲಾಖೆಯಿಂದ ಇದೀಗ ಸಮಾಜ ಕಲ್ಯಾಣ ಇಲಾಖೆ ಖಾತೆಗೆ ಬದಲಾವಣೆಯನ್ನ ಮಾಡಲಾಗಿದೆ. ಇನ್ನುಳಿದಂತೆ ಯಾವ್ಯಾವ ಸಚಿವರಿಗೆ ಏನೇನು ಖಾತೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅಳೆದು ತೂಗಿ ಇಲ್ಲಿ ನೂತನ ಸಚಿವರಿಗೆ ಖಾತೆಯನ್ನ ಹಂಚಿಕೆ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ನೇರ ಸಂಪರ್ಕದಲ್ಲಿ ಪ್ರಸನ್ನ, ಗಮನಿಸ್ತಾ ಇದ್ವಿ ಖಾತೆ ಹಂಚಿಕೆ ವಿಚಾರದಲ್ಲಿ ತಾವು ಕೂಡ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ರಿ. ಈಗ ಖಾತೆ ಹಂಚಿಕೆ ಆಗಿದೆ, ಕೆಎಚ್ ಮುನಿಯಪ್ಪನವರ ಖಾತೆ ಬದಲಾವಣೆ ಕೂಡ ಆಗಿದೆ. ಇದೇ ವಿಚಾರವನ್ನ ಇಟ್ಕೊಂಡು ಇನ್ನೊಂದಷ್ಟು ಮಂದಿ ಖ್ಯಾತಿಯನ್ನ ತೆಗಿಬಹುದಾ? ಅಧಿಕೃತವಾಗಿ ಪಟ್ಟಿಗೆ ಮುದ್ರೆ ಬಿದ್ದ ನಂತರದಲ್ಲಿ ಏನಾಗಬಹುದು ಬೆಳವಣಿಗೆ? ಮಧುಶ್ರೀ, ಸಮಾಜ ಕಲ್ಯಾಣ ಇಲಾಖೆ ಅತ್ಯಂತ ಪ್ರಭಾವಿ ಖಾತೆ ಆಗುತ್ತೆ. ಅದರ ಮೇಲೆ ಈ ಹಿಂದೆಯೂ ಕೂಡ ದಲಿತ ಬಲಗೈ ಸಮುದಾಯದ ನಾಯಕರಾದಂತಹ ಮಹದೇವಪ್ಪ ಅವರು ಆ ಖಾತೆಯನ್ನು ನಿಭಾಯಿಸಿದ್ರು. ಅವತ್ತಿನ ಸಂದರ್ಭದಲ್ಲೂ ಕೂಡ ಆಹಾರ ಖಾತೆಯ ಬಗ್ಗೆ ಕೆಎಚ್ ಮುನಿಯಪ್ಪ ಅವರಿಗೆ ಅಷ್ಟರ ಮಟ್ಟಿಗೆ ಒಲವಿರಲಿಲ್ಲ. ಅವರು ಕೂಡ ತನಗೆ ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲಿಯೇ ಸಮಾಜ ಕಲ್ಯಾಣ ಖಾತೆಯನ್ನು ಕೊಡಬೇಕು, ಆ ಮೂಲಕ ತಾನು ಸಮಾಜದ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ, ಸಮುದಾಯದ ಕೆಲಸವನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ರು. ಆದರೆ ಅವತ್ತು ಎಚ್ ಸಿ ಮಹದೇವಪ್ಪ ಅವರು ಸಿದ್ದರಾಮಯ್ಯನವರಿಗೆ ಅತ್ಯಾಪ್ತರಾಗಿದ್ರು ಮತ್ತು ಸಿದ್ದರಾಮಯ್ಯನವರ ಒಂದು ಪರಮಾಧಿಕಾರ, ಅವರ ವಿವೇಚನೆಯ ಆಧಾರದ ಮೇಲೆ ಮಹದೇವಪ್ಪ ಅವರಿಗೆ ಜವಾಬ್ದಾರಿಯನ್ನು ವಹಿಸಲಾಗಿತ್ತು. ಆದರೆ ಇದೀಗ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಎರಡನೇ ಅವಧಿಗೆ ಮಂತ್ರಿ ಆದ ಬಳಿಕ ಜೂನ್ ಮೊದಲ ವಾರ ಏನು ಮಂತ್ರಿ ಆದರೂ ಅವತ್ತಿನಿಂದ ಇಲ್ಲಿಯ ತನಕವೂ ಕೂಡ ತನಗೆ ಆಹಾರ ಖಾತೆಯನ್ನು ಕೊಟ್ಟದ್ರ ಬಗ್ಗೆ ಬಹಳ ಬೇಸರವನ್ನೇ ಹೊಂದಿದ್ದಾರೆ. ಅವರು ಆಹಾರ ಇಲಾಖೆ ತನಗೆ ಬೇಡವೇ ಬೇಡ, ತನಗೆ ಸಮಾಜ ಕಲ್ಯಾಣ ಖಾತೆಯೇ ಬೇಕು ಅನ್ನುವಂಥ ಬಿಗಿಪಟ್ಟನ್ನು ಹಿಡಿದು ಕೂತಿದ್ರು. ಈ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರ ಮುಂದೆ ತನಕವೂ ಕೂಡ ಅಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಅವರು ಹಲವು ಬಾರಿ ಪ್ರಯತ್ನವನ್ನು ಮಟ್ಟಿದ್ರು ಮತ್ತು ರಾಹುಲ್ ಗಾಂಧಿಯ ಭೇಟಿ ಸಂದರ್ಭದಲ್ಲೂ ಕೂಡ ತನಗೆ ಪ್ರಭಾವಿ ಖಾತೆಯನ್ನೇ ಕೊಡಬೇಕು ಅನ್ನುವಂಥ ಬಿಗಿ ಪಟ್ಟನ್ನು ಹಿಡಿದು ಕೂತಿದ್ದಾರೆ. ಬಹುತೇಕ ಸಮಾಜ ಕಲ್ಯಾಣ ಖಾತೆಯನ್ನ ಮುನಿಯಪ್ಪ ಅವರಿಗೆ ಕೊಡೋದಕ್ಕೆ ಎರಡು ಪ್ರಮುಖ ಕಾರಣಗಳಿದ್ದಂತೆ ಕಾಣಿಸ್ತಾ ಇದೆ. ಒಂದು, ದಲಿತ ಎಡಗೈ ಸಮುದಾಯದಿಂದ ಸಚಿವರಾಗಿರುವಂತಹ ಬಸವಂತಪ್ಪ ಅವರು ಮೊದಲ ಬಾರಿಗೆ ಸಚಿವರಾದಂಥವರು ಮತ್ತು ಮೊದಲ ಬಾರಿ ಶಾಸಕರಾದಂಥವರು. ಹೀಗಾಗಿ ಪ್ರಬಲ ಖಾತೆಗಳನ್ನು ಅವರಿಗೆ ಕೊಡೋದಕ್ಕೆ ಸಾಧ್ಯವಿಲ್ಲ ಮತ್ತು ಅನುಭವದ ಆಧಾರದ ಮೇಲೆ ಇನ್ನುಳಿದಂತೆ ಮುನಿಯಪ್ಪ ಅವರಿಗೆ ಜವಾಬ್ದಾರಿಯನ್ನು ವಹಿಸಬೇಕಾಗುತ್ತೆ. ದಲಿತ ಬಲಗೈ ಸಮುದಾಯದಲ್ಲೂ ಕೂಡ ಪ್ರಭಾವಿಯಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಗೃಹ ಖಾತೆಯನ್ನು ಹೊಂದಿದ್ದಾರೆ. ಅಂದರೆ ದಲಿತ ಬಲಗೈ ಸಮುದಾಯವು ಕೂಡ ಪ್ರಬಲವಾದಂಥ ಖಾತೆಗಳನ್ನ ಹೊಂದಿದೆ. ನರೇಂದ್ರ ಸ್ವಾಮಿ ಅವರು ಈ ಹಿಂದೆ ಸಚಿವರಾಗದೆ ಹೋದರೂ ಕೂಡ ಅವರು ಹಲವಾರು ನಿಗಮ ಮಂಡಳಿಗಳನ್ನ ಪ್ರಭಾವಶಾಲಿಯಾಗಿ ನಿರ್ವಹಣೆಯನ್ನು ಮಾಡಿದ್ದಾರೆ. ಹೀಗಾಗಿ ಎಲ್ಲ ಆಯಕಟ್ಟಿನ ಹುದ್ದೆಗಳು ಮತ್ತು ಆಯಕಟ್ಟಿನ ಖಾತೆಗಳು ಒಂದೇ ವರ್ಗಕ್ಕೆ ಸೀಮಿತ ಆಗೋದು ಬೇಡ ಅನ್ನುವಂಥ ಒಂದು ನಿರ್ಣಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಂತೆ ಕಾಣಿಸ್ತಾ ಇದೆ. ಪರಮೇಶ್ವರ್ ಅವರು ದಲಿತ ಬಲಗೈ ಸಮುದಾಯದ ನಾಯಕರು, ಅವರು ಕೂಡ ಇದೀಗ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಒಂದು ಹಂತದಲ್ಲಿ ಕೆಎಚ್ ಮುನಿಯಪ್ಪ ಅವರು ತಮಗೂ ಕೂಡ
ದಲಿತ ಎಡಗೈ ಸಮುದಾಯಕ್ಕೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಮುಂದಿಟ್ಟಿದ್ರು. ಆದರೆ ಹೈಕಮಾಂಡ್ ಅದಕ್ಕೆ ಸೊಪ್ಪು ಹಾಕಲಿಲ್ಲ ಅನ್ನುವಂಥದ್ದು ಬೇರೆ ವಿಷಯ. ಸದ್ಯಕ್ಕೆ ಸಮಾಜ ಕಲ್ಯಾಣ ಖಾತೆಯನ್ನ ಮುನಿಯಪ್ಪ ಅವರಿಗೆ ವಹಿಸುವ ಮೂಲಕ ಒಬ್ಬ ಅನುಭವಿ ನಾಯಕನಿಗೆ, ಕೇಂದ್ರದಲ್ಲಿ ಕೆಲಸ ಮಾಡಿರುವಂತಹ ನಾಯಕನಿಗೆ ಜವಾಬ್ದಾರಿಯನ್ನು ಕೊಟ್ಟು ಇಡೀ ಸಮುದಾಯವನ್ನ ಬ್ಯಾಲೆನ್ಸ್ ಮಾಡುವಂತ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಇನ್ನುಳಿದಂತೆ ಸಚಿವರು ಯಾರು ಈ ಹಿಂದೆ ಖಾತೆಗಳನ್ನ ನಿಭಾಯಿಸಿದ್ರು ಅವರವರಿಗೆ ಆಯಾ ಇಲಾಖೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಚಲರಾಯಸ್ವಾಮಿ ಅವರು ಈ ಹಿಂದೆ ಕೃಷಿ ಇಲಾಖೆಯನ್ನು ನಿಭಾಯಿಸಿದ್ರು. ಅವರಿಗೂ ಕೂಡ ಕೇಂದ್ರದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳನ್ನ ಕೇಂದ್ರದಿಂದ ಮಾಡಿಸ್ಕೊಂಡು ಬರಬೇಕು ಮತ್ತು ಕರ್ನಾಟಕದ ರೈತರ ಸಮಸ್ಯೆಗಳೇನು, ಕೃಷಿ ಸಮಸ್ಯೆಗಳೇನು ಅನ್ನುವಂಥದ್ದು ಈ ಹಿಂದಿನ ಅನುಭವ ಇದೆ. ಹೀಗಾಗಿ ಮತ್ತೆ ಅವರಿಗೆ ಅದೇ ಖಾತೆಯನ್ನು ಕೊಡಲಾಗಿದೆ. ಸಂತೋಷ್ ಲಾಡ್ ಅವರಿಗೂ ಕೂಡ ಕಾರ್ಮಿಕ ಇಲಾಖೆ ಈ ಹಿಂದೆ ಸಮರ್ಥವಾಗಿ ನಿಭಾಯಿಸಿದಂಥವರು, ಅವರಿಗೂ ಕೂಡ ಅದೇ ಖಾತೆಯನ್ನು ನಿರ್ವಹಣೆ ಮಾಡೋದಕ್ಕೆ ಜವಾಬ್ದಾರಿಯನ್ನು ನೀಡಲಾಗಿದೆ. ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಖಾತೆಯನ್ನು ನೀಡಿದ್ದಾರೆ. ಮುನಿಯಪ್ಪ ಅವರು ಸಮಾಜ ಕಲ್ಯಾಣ ಖಾತೆಯನ್ನ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೆ. ಆದ್ರೆ ಆಹಾರ ಖಾತೆ ಸಹಜವಾಗಿ ರಿಜ್ವಾನ್ ಅರ್ಷದ್ ಅವರ ಪಾಲಾಗ್ತಾ ಇದೆ. ಅಜಯ್ ಸಿಂಗ್ ಅವರಿಗೆ ಸಣ್ಣ ಕೈಗಾರಿಕೆ ಕೊಡಬಹುದು ಅನ್ನುವಂತ ನಿರೀಕ್ಷೆಗಳಿತ್ತು. ಉತ್ತರ ಕರ್ನಾಟಕ ಭಾಗಕ್ಕೆ ಸಣ್ಣ ಕೈಗಾರಿಕೆಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಸಣ್ಣ ಕೈಗಾರಿಕೆಗಳ ಅನುಷ್ಠಾನಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ಆ ಕಡೆಯಿಂದ ಒಂದಷ್ಟು ಬೇಡಿಕೆಗಳು ಅಜಯ್ ಸಿಂಗ್ ಅವರ ಪರವಾಗಿ ಇತ್ತು. ಆದ್ರೆ ಅಜಯ್ ಸಿಂಗ್ ಅವರಿಗೆ ಇದೀಗ ಅರಣ್ಯ ಖಾತೆಯನ್ನ ನೀಡಲಾಗಿದೆ. ಅರಣ್ಯ ಖಾತೆಯ ವಿಚಾರದಲ್ಲಿ ಅವರು ಎಷ್ಟರ ಮಟ್ಟಿಗೆ ಸಮಾಧಾನಗೊಳ್ತಾರೆ ಅನ್ನುವಂಥದ್ದು ಪ್ರಮುಖ ವಿಷಯ ಆಗುತ್ತೆ. ಇನ್ನುಳಿದಂತೆ ವಸತಿ ಖಾತೆಯ ಮೇಲೆ ಹಲವಾರು ಸಚಿವರು ಕಣ್ಣನ್ನು ನೆಟ್ಟಿದ್ರು. ಕೃಷಿ ಬದಲು ತನಗೆ ವಸತಿ ಕೊಡಿ ಅಂತೇಳಿ ಚಲರಾಯಸ್ವಾಮಿ ಅವರ ಬೇಡಿಕೆ ಇತ್ತು. ಜಮೀರ್ ಅಹಮದ್ ಖಾನ್ ಅವರು ತಾನು ಈ ಹಿಂದೆ ವಸತಿ ಖಾತೆಯನ್ನು ನಿಭಾಯಿಸಿದಂತ ಕಾರಣಕ್ಕೋಸ್ಕರ ತನಗೆ ವಸತಿ ಖಾತೆಯನ್ನೇ ಮುಂದುವರಿಸಿ ಅನ್ನುವಂತ ಒಂದು ಒತ್ತಡವನ್ನು ಕೂಡ ಹಾಕಿದ್ರು. ಶಿವಲಿಂಗೇಗೌಡರು ಕೂಡ ವಸತಿ ಖಾತೆಯ ಕೆಳಗಡೆ ಬರುವಂತಹ ನಿಗಮ ಮಂಡಳಿಗಳನ್ನ KHBಯ ಅಧ್ಯಕ್ಷರಾಗಿದ್ದಂಥವ್ರು. ಅವರು ತನಗೂ ಕೂಡ ವಸತಿ ಖಾತೆಯನ್ನು ಕೊಟ್ಟರೆ ತಾನು ಸೂಕ್ತವಾಗಿ ನಿಭಾಯಿಸ್ತೀನಿ ಅನ್ನುವಂತ ಒಂದು ಅಭಿಪ್ರಾಯವನ್ನ ಮುಖ್ಯಮಂತ್ರಿಗಳ ಎದುರು ಇಟ್ಟಿದ್ರು. ಆದ್ರೆ ಅವರಿಗೂ ಕೂಡ ಇದೀಗ ವಸತಿ ಖಾತೆ ಕೊಟ್ಟಿಲ್ಲ. ಚಲರಾಯಸ್ವಾಮಿ ಅವರಿಗೂ ಕೂಡ ವಸತಿ ಖಾತೆಯನ್ನ ಕೊಟ್ಟಿಲ್ಲ. ಅದರ ಬದಲಾಗಿ ಜಮೀರ್ ಅಹಮದ್ ಖಾನ್ ಅವರಿಗೆ ವಸತಿ ಖಾತೆ ಜೊತೆಗೆ ವಕ್ಫ್ನ ಹೆಚ್ಚುವರಿ ಜವಾಬ್ದಾರಿಯನ್ನು ಕೂಡ ನೀಡಲಾಗಿದೆ. ಇನ್ನುಳಿದಂತೆ ಖಾತೆ ಹಂಚಿಕೆ ವಿಚಾರದಲ್ಲಿ ಮತ್ತೊಂದಿಷ್ಟು ಬದಲಾವಣೆಗಳೇನಾದರೂ ಆಗ್ತಾವ ಅಥವಾ ಒಂದಿಷ್ಟು ಅಸಮಾಧಾನಗಳು ಯಾವ ಸಂದರ್ಭದಲ್ಲಿ ಹೊರಗೆ ಬರ್ತಾವೆ ಅನ್ನುವಂಥದ್ದು ಬಹಳ ಮುಖ್ಯ. ಯಾಕೆಂದ್ರೆ ಶಿವರಾಜ್ ತಂಗಡಿಗೆ ಅವರು ಈ ಹಿಂದೆ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಖಾತೆಯನ್ನು ನಿಭಾಯಿಸಿ ಜಾತಿ ಜನಗಣತಿಯ ವಿಚಾರದಲ್ಲಿ ತಮ್ಮ ಒಂದು ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಂಡಂತವರು ಅಂತವರು ಒಂದಷ್ಟು ಪ್ರಬಲ ಖಾತೆಗಳನ್ನ ಕೇಳಿರ್ತಾರೆ. ಸಹಜವಾಗಿ ಅವರು ಕೂಡ ಸಮಾಜ ಕಲ್ಯಾಣ ಖಾತೆಯನ್ನ ತನಗೆ ಕೊಟ್ಟರೆ ಸೂಕ್ತ ಅನ್ನುವಂತ ಅಭಿಪ್ರಾಯವನ್ನು ಹೊಂದಿದ್ರು. ಆದ್ರೆ ಇದೀಗ ಶಿವರಾಜ್ ತಂಗಡಿಗೆ ಅವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಸೀಮಿತ ಮಾಡಲಾಗಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯನ್ನು ಬಹುತೇಕ ಪುಟ್ಟರಂಗ ಶೆಟ್ಟಿ ಅವರ ಜವಾಬ್ದಾರಿಗೆ ಕೊಟ್ಟಂತೆ ಕಾಣಿಸ್ತಾ ಇದೆ. ಮುಖ್ಯಮಂತ್ರಿಗಳು ಮತ್ತು AICC ನಾಯಕರು ತೆಗೆದುಕೊಂಡಂತ ಈ ನಿರ್ಧಾರ ಒಂದು ಸಣ್ಣ ಅಸಮಾಧಾನಕ್ಕಂತೂ ಖಂಡಿತವಾಗಿಯೂ ಕೂಡ ಕಾರಣವಾಗಬಹುದು. ಹೊರನೋಟಕ್ಕೆ ದೊಡ್ಡ ಮಟ್ಟಿಗಿನ ಅಪಸ್ವರಗಳು ಬರದೇ ಹೋದ್ರೂ ಕೂಡ KH ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಕೊಟ್ಟಿದ್ರ ಬಗ್ಗೆ ಮತ್ತು ಬೇರೆ ಬೇರೆ ಖಾತೆಗಳು ತಮಗೆ ಸಣ್ಣದಾಯಿತು ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಸಣ್ಣ ಮಟ್ಟಿಗಿನ ಅಪಸ್ವರಗಳು, ಅಸಮಾಧಾನಗಳು ಬುಗ್ಗೆಲೆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಮತ್ತು ಇನ್ನೂ ಒಂದು ಮಹಿಳಾ ಸಚಿವ ಸ್ಥಾನ ಹಾಗೆ ಖಾಲಿ ಉಳಿದಿದೆ. ಆ ಖಾತೆಗಳನ್ನ ಸಹಜವಾಗಿ ಮುಖ್ಯಮಂತ್ರಿಗಳು ಅವರಿಗೆ ಕೊಡಬೇಕಂತ ಖಾತೆಗಳನ್ನ ತಮ್ಮ ಬಳಿಯೇ ಉಳಿಸಿಕೊಂಡಿರ್ತಾರೆ. ಮತ್ತು ನಾಳೆಯಿಂದ ಮಳೆಗಾಲದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಇವತ್ತು ಮಧ್ಯಾಹ್ನ 12:30 1 ಗಂಟೆಯ ಸುಮಾರಿಗೆ ಲೋಕಭವನದಿಂದ ಅಧಿಕೃತವಾಗಿ ಖಾತೆಗಳ ಹಂಚಿಕೆ ಆಗಿದ್ದೇ ಆದ್ರೆ ಸಹಜವಾಗಿ ಮಧ್ಯಾಹ್ನ ಅಥವಾ ಸಂಜೆಯ ಹೊತ್ತಿಗೆ ಸಚಿವರು ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಹೊಸ ಖಾತೆಗಳಿಗೆ ಸಂಬಂಧಪಟ್ಟಂತ ಸಭೆಗಳನ್ನ ನಡೆಸಬೇಕಾಗುತ್ತೆ. ನಾಳೆಯಿಂದ ವಿಧಾನಮಂಡಲ ಅಧಿವೇಶನ ಶುರುವಾದ್ರೆ ಸೋಮವಾರದ ಬಳಿಕ ಪ್ರಶ್ನೋತ್ತರಗಳು, ಶಾಸಕರು ಕೇಳುವಂತ ಪ್ರಶ್ನೆಗಳು, ಗಮನ ಸೆಳೆಯುವ ಸೂಚನೆಗಳು, ಅರ್ಧ ಗಂಟೆಯ ಚರ್ಚೆಗಳು ಇದೆಲ್ಲವೂ ಕೂಡ ಪ್ರಾರಂಭ ಆಗುತ್ತೆ. ನೂರಾರು ಪ್ರಶ್ನೆಗಳು ಶಾಸಕರಿಂದ ಸಚಿವರಿಗೆ ಆಯಾ ಇಲಾಖೆಗೆ ಬಂದಂತ ಹಿನ್ನೆಲೆಯಲ್ಲಿ ಸುಮಾರು 3-4 ದಿನಗಳು ಮಾತ್ರ ಸಚಿವರಿಗೆ ತಮ್ಮ ಇಲಾಖೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಇಲಾಖೆಯ ಸಮಸ್ಯೆಗಳನ್ನ ತಿಳಿದುಕೊಳ್ಳೋದಕ್ಕೆ ಸಮಯ ಸಿಕ್ಕಂತಾಗುತ್ತೆ. ಈ ಹಿಂದೆ ಯಾರು ಸಚಿವರು ತಮ್ಮ ಹಿಂದೆ ಇಲಾಖೆಗಳನ್ನ ನಿಭಾಯಿಸಿದ್ರು ಅವರವರಿಗೆ ಆಯಾ ಇಲಾಖೆಗಳೇ ಸಿಕ್ಕಿದಾವೆ, ಅವರಿಗೆ ಸಮಸ್ಯೆ ಇಲ್ಲ. ಆದ್ರೆ ಹೊಸದಾಗಿ ಯಾರು ಖಾತೆಗಳನ್ನ ನಿರ್ವಹಣೆ ಮಾಡಬೇಕಂತ ಜವಾಬ್ದಾರಿಯನ್ನು ಹೊತ್ತಿರ್ತಾರೆ ಅಂತವರಿಗೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು, ಶಾಸಕರ ಸಮಸ್ಯೆಗಳನ್ನ ಆಲಿಸಬೇಕು, ಜೊತೆಗೆ ಇಲಾಖೆಯ ಅಧಿಕಾರಿಗಳ ಒಂದು ಡಿಟೇಲ್ ಆದಂತಹ ಚರ್ಚೆಯನ್ನು ನಡೆಸಿ ಆ ಪ್ರಶ್ನೆಗಳಿಗೆ ಮತ್ತು ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಬಹಳ ಸಮಯ ಕಡಿಮೆ ಇದೆ. ಇಷ್ಟರ ಮಟ್ಟಿಗೆ ಯಾಕೆ ವಿಳಂಬ ಆಯಿತು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಇನ್ನೂ ಕೂಡ ಉತ್ತರವನ್ನು ಕೊಟ್ಟಿಲ್ಲ. ಸಚಿವ ಸಂಪುಟ ವಿಸ್ತರಣೆಯಾಗಿ ಇವತ್ತಿಗೆ 10 ದಿನಗಳು ಕಳಿತು. 10 ದಿನಗಳ ಕಳೆದ ಬಳಿಕ ಖಾತೆಯ ಹಂಚಿಕೆ ಮಾಡ್ತಾ ಇರೋದ್ರ ಹಿಂದಿನ ಗುಟ್ಟೇನು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣವಂತೂ ಖಂಡಿತವಾಗಿಯೂ ಕೂಡ ಇಲ್ವೇ ಇಲ್ಲ. ಈ ಹಿಂದೆ ಯಾರು ಸಚಿವರು ಖಾತೆಗಳನ್ನ ನಿಭಾಯಿಸಿದ್ರು ಅವರಿಗೆ ಆಯಾಯ ಖಾತೆಯ ಜವಾಬ್ದಾರಿಯನ್ನೇ ಕೊಡೋದಾದ್ರೆ ಇಷ್ಟು ವಿಳಂಬ ಮಾಡಿದ್ಯಾಕೆ ಅನ್ನುವಂಥದ್ದು ಕೂಡ ಪ್ರಶ್ನೆ. ಒಂದು ಸಮಾಜ ಕಲ್ಯಾಣ ಖಾತೆಯ ಕಾರಣಕ್ಕೋಸ್ಕರ ಇಷ್ಟು ವಿಳಂಬ ಆಯ್ತಾ ಅನ್ನುವಂಥ ಅನುಮಾನಗಳು ಕೂಡ ಮೂಡ್ತಾ ಇದ್ದಾವೆ. ದಲಿತ ಬಲಗೈ ಮತ್ತು ದಲಿತ ಎಡಗೈ ಸಮುದಾಯದ ನಾಯಕರ ನಡುವೆ ಒಂದು ಸಣ್ಣ ತಿಕ್ಕಾಟ ಇತ್ತು. ಆ ತಿಕ್ಕಾಟವನ್ನ ಸರಿಪಡಿಸೋದ್ರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸ್ವಲ್ಪ ಕಾಲ ವಿಳಂಬ ಮಾಡಿದಂತೆ ಕಾಣಿಸ್ತಾ ಇದೆ. ಜೊತೆಗೆ ಒಂದು ಒಮ್ಮತದ ತೀರ್ಮಾನಕ್ಕೆ ಬರೋದಕ್ಕೆ ಇಷ್ಟು ಸಮಯ ಹಿಡಿದಂತೆ ಕಾಣಿಸ್ತಾ ಇದೆ. ಮುಖ್ಯಮಂತ್ರಿಗಳು ಕೂಡ ಇದೀಗ ತಾನು ಎಲ್ಲ ಇಲಾಖೆಗಳನ್ನು ಕೂಡ
ಉತ್ತರವನ್ನು ಕೊಡೋದಕ್ಕೆ ತಾನು ಸಿದ್ಧ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಎಲ್ಲ ಇಲಾಖೆಗಳ ಮೂಲಕ ಕೂಡ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಖಂಡಿತವಾಗಿಯೂ ಕೂಡ ಒಂದು ಹಿಡಿತ ಇದ್ದೇ ಇರುತ್ತೆ. ಆದ್ರೆ ಖಾತೆಯ ಹಂಚಿಕೆ ವಿಚಾರದಲ್ಲಿ ನಾವು ಈ ಹಿಂದೆ ಗಮನಿಸಿದ ಹಾಗೆ ಯಾರು ಮುಖ್ಯಮಂತ್ರಿಗಳಾಗಿರ್ತಾರೋ ಅವರ ಪರಮಾಧಿಕಾರ ಆಗಿರುತ್ತೆ ಖಾತೆಗಳನ್ನ ಹಂಚಿಕೆ ಮಾಡುವಂಥದ್ದು. ಆದ್ರೆ ಈ ಬಾರಿ ಅದು ಬಹಳಷ್ಟು ಬದಲಾವಣೆ ಆದಂತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಎಲ್ಲವನ್ನೂ ಕೂಡ ನಿರ್ಧಾರ ಮಾಡಿರೋದ್ರಿಂದಾಗಿ ಇಷ್ಟು ವಿಳಂಬದ ಬಳಿಕ ಖಾತೆಗಳ ಹಂಚಿಕೆಯಾಗಿದೆ. ಲೋಕಭವನದಿಂದ ಅಧಿಕೃತವಾದಂತಹ ಪಟ್ಟಿ ಹೊರಬರುವಂತದ್ದು ಇನ್ನೂ ಕೂಡ ಬಾಕಿ ಇದೆ. ಮಧುಶ್ರೀ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ಖಾತೆ ಹಂಚಿಕೆ ಆಗಿದೆ, ಲೋಕಭವನಕ್ಕೆ ಪಟ್ಟಿ ಕೂಡ ರವಾನೆಯಾಗಿದೆ, ಅಧಿಕೃತವಾಗಿ ಮುದ್ರೆ ಬೀಳಬೇಕಿದೆ. ಮತ್ತೊಂದು ಕಡೆ ಈ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಅಭಿಪ್ರಾಯಗಳು ಅಥವಾ ಅಪಸ್ವರಗಳು ಏಳಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಕುತೂಹಲ ಇದೆ. ಯಾರ್ಯಾರಿಗೆ ಯಾವ್ಯಾವ ಖಾತೆ ಸಿಕ್ಕಿದೆಯೋ ಅದಕ್ಕೆ ತೃಪ್ತಿ ಪಟ್ಕೊಂಡು ಆ ಇಲಾಖೆಯನ್ನ ನಿಭಾಯಿಸ್ತಾರಾ ಅಥವಾ ಬೇಸರಗೊಳ್ತಾರಾ ಅನ್ನೋ ಕುತೂಹಲ ಸರ್ವೇ ಸಾಮಾನ್ಯವಾಗಿ ಮನೆ ಮಾಡಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಸಿಎಂ ಅವರ ನಿವಾಸದಿಂದ. ಅನಿಲ್, ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಖಾತೆ ಹಂಚಿಕೆ ಆಗಿದೆ, ಅಧಿಕೃತ ಮುದ್ರೆಯೊಂದೇ ಬಾಕಿ ಇದೆ. ಈ ನಡುವೆ ಸಿಎಂ ನಿವಾಸದ ಬಳಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನಿಲ್? ಖಂಡಿತವಾಗ್ಲೂ ಮಧುಶ್ರೀ, ಇನ್ನೇನು ಕೆಲವು ಕ್ಷಣಗಳಲ್ಲಿ ರಾಜಭವನದಿಂದ ಅಧಿಕೃತವಾಗಿ ಸಚಿವರಿಗೆ ಹಂಚಿಕೆಯಾದಂತಹ ಖಾತೆಯ ಪಟ್ಟಿ ಬಿಡುಗಡೆ ಆಗುತ್ತೆ. ಅಂದ್ರೆ ಈಗ ಡಿ.ಕೆ. ಶಿವಕುಮಾರ್ ಅವರು ಬಸವೇಶ್ವರ ನಗರ ಹಾಗೂ ಅಜ್ಜನ ಮಠಕ್ಕೂ ಕೂಡ ತೆರಳಿದ್ದಾರೆ. ಅಂದ್ರೆ ಖಾತೆ ಹಂಚಿಕೆ ಪಟ್ಟಿ ಬಿಡುಗಡೆ ಆಗೋದಕ್ಕಿಂತ ಮುಂಚೆನೇ ಅವರು ಇವತ್ತು ಅಮಾವಾಸ್ಯೆ ಇರುವಂತಹ ಹಿನ್ನೆಲೆಯಲ್ಲಿ ಅವರ ಕುಟುಂಬದ ಜೊತೆಗೆ ಅಂದ್ರೆ ಕಸೆ ಕಾರ್ಯಕ್ರಮ ಕೂಡ ತೆರಳಿದ್ದಾರೆ. ಅಂದ್ರೆ ಬಹಳ ಮುಖ್ಯವಾಗಿ ಖಾತೆ ಹಂಚಿಕೆಗೂ ಮುನ್ನ ಮತ್ತೆ ಇವತ್ತು ಅಮಾವಾಸ್ಯೆ ಇರುವಂತಹ ಕಾರಣದಿಂದಾಗಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಸದ್ಯಕ್ಕೆ ಈಗ ಬೆಳಗ್ಗೆ ಅವರು ನಿವಾಸದಿಂದ ತೆರಳಿದ್ದಾರೆ, ಇನ್ನೂ ಕೂಡ ನಿವಾಸಕ್ಕೆ ಆಗಮಿಸಿಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಿವಾಸಕ್ಕೆ ಆಗಮಿಸ್ತಾರೆ. ಸದ್ಯಕ್ಕೆ ಈಗ ಸಚಿವರ ಖಾತೆಯನ್ನು ಕೂಡ ಈಗಾಗಲೇ ಸಿಎಂ ಕಚೇರಿ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಸಚಿವರು ಕೂಡ ಖಾತೆ ಹಂಚಿಕೆ ಆಗಿದೆ. ಮತ್ತೆ ಈಗ ಲೋಕಭವನದಿಂದ ಅಷ್ಟೇ ಈಗ ಅಧಿಕೃತ ಮುದ್ರೆ ಬಿದ್ದು ಈಗ ಹೊರಬರಬೇಕಾಗಿದೆ. ಸದ್ಯಕ್ಕೆ ಈಗ ಇದ್ದಂತ ಸಚಿವರಿಗೆಲ್ಲ ಖಾತೆಯನ್ನು ಕೂಡ ಕೊಟ್ಟಿದ್ರು ಮೊದಲ ಪಟ್ಟಿಯಲ್ಲಿ ಪ್ರಕಟದ ಸಚಿವರಿಗೆ. ಸೊ ಅವರ ಒಂದು ಖಾತೆಯನ್ನು ಕೂಡ ಅದಲು ಬದಲು ಮಾಡಲಾಗಿದೆ. ಅವರ ಖಾತೆಯನ್ನು ಕೂಡ ಕೆಲವೊಂದು ಬದಲಾವಣೆ ಮಾಡಲಾಗಿದೆ ಅಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರೋದು. ಮತ್ತೊಂದು ಕಡೆ ಇಷ್ಟು ತಡವಾಗಿ ಅಧಿವೇಶನಕ್ಕೆ ಒಂದು ದಿನ ಬಾಕಿ ಇರುವಾಗಲೇ ಒಂದು ದಿನ ಮಟ್ಟ ಹಾಗೆ ಹಿನ್ನೆಲೆಯಲ್ಲೇ ಒಂದು ಪಟ್ಟಿ ಬಿಡುಗಡೆ ಆಗಿರುವಂಥ ಖಾತೆಗೆ ಒಂದು ಪಟ್ಟಿ ಬಿಡುಗಡೆ ಆಗ್ತಿರುವಂಥ ವಿಚಾರಕ್ಕೆ ಏನು ಅಂತಂದ್ರೆ ಈಗ ಸದ್ಯಕ್ಕೆ ಅಸಮಾಧಾನ ಕೂಡ ಸ್ಫೋಟ ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಮುಂದೆ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ತಡವಾಗಿ ಒಂದು ಖಾತೆಯನ್ನು ಹಂಚಿಕೆ ಮಾಡೋದು ಕೂಡ ಮುಂದಾಗಿರುವಂಥದ್ದು. ಸದ್ಯಕ್ಕೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅಳೆದು ತೂಗಿ ಈ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾದಂತಹ ಒಂದು ಪಟ್ಟಿ ಲೋಕಭವನದಿಂದ ಹೊರಬರುತ್ತೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರ ನಿವಾಸದ ಬಳಿ ಅಷ್ಟೇನೆ ಡಿ.ಕೆ. ಶಿವಕುಮಾರ್ ಅವರ ನಿವಾಸದ ಬಳಿ ಕೂಡ ಡಿ.ಕೆ. ಸುರೇಶ್ ಕೂಡ ಈಗ ಬಂದಿರೋ ಡಿ.ಕೆ. ಶಿವಕುಮಾರ್ ಇಲ್ಲದ ಕಾರಣದಿಂದ ತೆರಳಿದ್ದಾರೆ. ಸೊ ಸದ್ಯಕ್ಕೆ ಈಗ ಲೋಕಭವನದಿಂದ ಬಂತಹ ಅಧಿಕ ಪಟ್ಟಿಯ ಬಳಿಕ ಬೇರೆ ಬೆಳವಣಿಗೆ ಯಾವ ರೀತಿ ಆಗುತ್ತೆ, ಮತ್ತೆ ಖಾತೆ ಹಂಚಿಕೆ ಸಂಬಂಧಪಟ್ಟಂತೆ ಅಸಮಾಧಾನ ಮತ್ತೆ ಸ್ಫೋಟ ಆಗುತ್ತಾ, ಸದ್ಯಕ್ಕೆ ಈಗ ಅಧಿವೇಶನಕ್ಕೆ ಒಂದು ದಿನ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಕೊಟ್ಟಂತಹ ಒಂದು ಖಾತೆಯನ್ನು ನಿಭಾಯಿಸುವಲ್ಲಿ ಒಂದು ಸಚಿವರು ಕೂಡ ಸಮರ್ಥವಾಗಿ ಕಾರ್ಯನಿರ್ವಹಿಸ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲ ಕೇಳಿಸುವಂತದ್ದು. ಮಧುಶ್ರೀ, ಧನ್ಯವಾದ ಅನಿಲ್ ತಮ್ಮ ಮಾಹಿತಿಗಾಗಿ. ಸಚಿವರಿಗೆ ಖಾತೆ ಹಂಚಿಕೆ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಎಲ್ಲರ ಕಣ್ಬಿದ್ದಿರುವುದು ಇದೀಗ ಕೆ.ಎಚ್. ಮುನಿಯಪ್ಪನವರ ಖಾತೆ ಬದಲಾವಣೆಯಾಗಿರುವುದು. ಈ ಬದಲಾವಣೆಯ ಹಿನ್ನೆಲೆಯಲ್ಲಿ ಬೇರೆ ಯಾರ್ಯಾರು ಯಾವ ರೀತಿಯ ಬದಲಾವಣೆಯನ್ನ ಮಾಡಬೇಕು ಅನ್ನೋ ನಿರೀಕ್ಷೆಯನ್ನ ಇಟ್ಕೊಂಡು ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮುಂದೆ ತಮ್ಮ ಬೇಡಿಕೆಯನ್ನ ಇಡ್ತಾರೆ ಅನ್ನೋ ಕುತೂಹಲವೂ ಕೂಡ ದಟ್ಟವಾಗಿದೆ. ಮೊದಲ ಹಂತದಲ್ಲಿ ಸಚಿವ ಸಂಪುಟ ರಚನೆಯಾದಾಗ ನಾವು ಗಮನಿಸಿದ್ವಿ, ಒಂದಷ್ಟು ಮಂದಿ ಖಾತೆಯ ಜವಾಬ್ದಾರಿಯನ್ನೇ ಒಂದಷ್ಟು ದಿನಗಳ ಕಾಲ ವಹಿಸಿಕೊಂಡಿರಲಿಲ್ಲ. ರಾಮಲಿಂಗಾರೆಡ್ಡಿಯವರಂತಹ ಹಿರಿಯ ನಾಯಕರು ಖಾತೆ ಹಂಚಿಕೆ ವಿಚಾರದಲ್ಲಿ ಅಸಮಾಧಾನ ಉಂಟಾಗಿ ರಾಜೀನಾಮೆಯನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಅದಾದ್ಮೇಲೆ ಅವರ ಮನವೊಲಿಸುವಂತಹ ಪ್ರಯತ್ನದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಸಕ್ಸಸ್ ಆಗುತ್ತೆ. ಈಗ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಸಚಿವ ಖಾತೆ ಇದೆಯಲ್ಲ, ಇದು ಯಾವ ರೀತಿಯ ಬೆಳವಣಿಗೆಗಳಿಗೆ ಕಾರಣ ಆಗುತ್ತೆ ಅನ್ನೋ ಕುತೂಹಲವೂ ಕೂಡ ದಟ್ಟವಾಗಿದೆ. ಒಂದಷ್ಟು ಮಂದಿ ನೂತನ ಸಚಿವರಿಗೆ ಈ ಹಿಂದೆ ಯಾವ ರೀತಿಯ ಖಾತೆಯನ್ನ ಅವರು ನಿಭಾಯಿಸಿದ್ರು ಅದೇ ಇಲಾಖೆಯ ಜವಾಬ್ದಾರಿಯನ್ನ ಕೊಡಲಾಗಿದೆ. ಇನ್ನೊಂದಷ್ಟು ಮಂದಿ ಹೊಸದಾಗಿ ಸೇರ್ಪಡೆಯಾಗಿರುವವರಿಗೆ ಅಳೆದು ತೂಗಿ ಒಂದಷ್ಟು ಮಾನದಂಡಗಳನ್ನು ಅನುಸರಿಸಿ ಖಾತೆಗಳನ್ನು ಹಂಚಿಕೆ ಮಾಡಲಾಗಿದೆ. ಅದರಲ್ಲಿ ಈ ನೂತನ ಸಚಿವರು ಎಷ್ಟರ ಮಟ್ಟಿಗೆ ತೃಪ್ತಿದಾಯಕರಾಗಿದ್ದಾರೆ ಅನ್ನೋದನ್ನ ಇನ್ನೂ ಕೂಡ ಕಾದ್ ನೋಡಬೇಕಿದೆ. ಯಾಕಂದ್ರೆ ಲೋಕಭವನದಿಂದ ಅಧಿಕೃತ ಪಟ್ಟಿ ರಿಲೀಸ್ ಆಗಬೇಕಿದೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಸದ್ಯಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಅಮಾವಾಸ್ಯೆಯ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆ ಪುನಸ್ಕಾರದಲ್ಲಿ ಕುಟುಂಬಸ್ಥರ ಜೊತೆಗೆ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕಂತೂ ಆಯಾ ಇಲಾಖೆಯ ಜವಾಬ್ದಾರಿಯನ್ನ ವಹಿಸಿಕೊಂಡು ತತ್ಕ್ಷಣದಿಂದಲೇ ಕೆಲಸ ಕಾರ್ಯವನ್ನ ಸಂಬಂಧಪಟ್ಟಂತಹ ಸಚಿವರು ಶುರು ಮಾಡ್ತಾರಾ ಅಥವಾ ಖ್ಯಾತಿಯನ್ನ ತೆಗೆದು ಸ್ಥಗಿತಗೊಳಿಸಿ ನಂತರದಲ್ಲಿ ಒಂದಷ್ಟು ಬೆಳವಣಿಗೆಗಳಿಗೆ ಸಾಕ್ಷೀಭೂತರಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ.
ಆದರೆ ಅಧಿವೇಶನದ ಹಿಂದಿನ ದಿನ ರಿಲೀಸ್ ಆಗ್ತಿರುವಂತಹ ಈ ಪಟ್ಟಿ ತೀವ್ರ ಕುತೂಹಲವನ್ನು ಕೆರಳಿಸಿದೆ. ಖಾತೆ ಹಂಚಿಕೆ ಯಾವಾಗ ಅನ್ನೋ ಪ್ರಶ್ನೆ ಎದುರಾದಂತಹ ಸಂದರ್ಭದಲ್ಲಿ ಸೋಮವಾರವೇ ಆಗುತ್ತೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದ್ರು. ಅಲ್ಲೂ ಕೂಡ 2 ದಿನ ಡಿಲೇ ಆಯಿತು. ಅಂತಿಮವಾಗಿ ಇವತ್ತು ಫೈನಲೈಸ್ ಆಗಿದೆ. ಮಧ್ಯಾಹ್ನದ ಹೊತ್ತಿಗೆ ಅಧಿಕೃತ ಪಟ್ಟಿ ಕೂಡ ಹೊರಬೀಳುತ್ತೆ. ಯಾರ್ಯಾರಿಗೆ ಯಾವ್ಯಾವ ಖಾತೆ ಸಿಕ್ಕಿದೆ ಅನ್ನೋದನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಇಲಾಖೆಯನ್ನ ಕೊಡಲಾಗಿದೆ. KH ಮುನಿಯಪ್ಪನವರಿಗೆ ಈ ಹಿಂದೆ ಕೊಟ್ಟಿದ್ದಂತಹ ಒಂದು ಖಾತೆ, ಈ ಖಾತೆಯನ್ನ ರಿಜ್ವಾನ್ ಅರ್ಷದ್ ಅವರಿಗೆ ಕೊಟ್ಟು ಸಮಾಜ ಕಲ್ಯಾಣ ಇಲಾಖೆ ಖಾತೆಯನ್ನ KH ಮುನಿಯಪ್ಪನವರಿಗೆ ಕೊಡಲಾಗಿದೆ. ಇನ್ನು ಲಕ್ಷ್ಮಣ್ ಸವದಿಯವರಿಗೆ ಸಹಕಾರ ಇಲಾಖೆ, ಅಜಯ್ ಸಿಂಗ್ ಅವರಿಗೆ ಅರಣ್ಯ ಇಲಾಖೆಯ ಜವಾಬ್ದಾರಿಯನ್ನ ಕೊಡಲಾಗಿದೆ. ಹೀಗೆ ಬೇರೆ ಬೇರೆ ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡಲಾಗಿದೆ. ಕೃಷಿ ಇಲಾಖೆಯನ್ನು ಚೆಲುವರಾಯಸ್ವಾಮಿಯವರಿಗೆ, ಬಸವರಾಜ ರಾಯರೆಡ್ಡಿಯವರಿಗೆ ಉನ್ನತ ಶಿಕ್ಷಣ, KH ಮುನಿಯಪ್ಪನವರಿಗೆ ಸಮಾಜ ಕಲ್ಯಾಣ ಇಲಾಖೆ. ಈ ಹಿಂದೆ ಏನು ಸಚಿವ ಸ್ಥಾನವನ್ನು ನಿಭಾಯಿಸಿದ್ರಲ್ಲ, ಅವರು ಅದೇ ಖಾತೆಯನ್ನು ಬೇಕು ಅಂತ ಹೇಳಿ ಒಂದಷ್ಟು ಮಂದಿ ಪಟ್ಟನ್ನು ಹಿಡಿದಿರ್ತಾರೆ. ಇನ್ನೊಂದಷ್ಟು ಮಂದಿ ಹೊಸದಾಗಿ ನಮಗೆ ಬೇರೆ ಖಾತೆಯನ್ನು ಕೊಟ್ಟರೆ ಸಮರ್ಥವಾಗಿ ಅದನ್ನು ನಾವು ನಿಭಾಯಿಸ್ತೀವಿ ಅನ್ನೋ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಾರೆ. ಅದಕ್ಕೆ ಉದಾಹರಣೆ ಅಂದರೆ KH ಮುನಿಯಪ್ಪನವರು. ಆಹಾರ ಇಲಾಖೆಯನ್ನು ನಾನು ನಿಭಾಯಿಸಿದ್ದೀನಿ, ಬಹಳ ವರ್ಷಗಳಿಂದ ನನಗೆ ಆಸಕ್ತಿ ಇರೋದು ಸಮಾಜ ಕಲ್ಯಾಣ ಇಲಾಖೆ. ಆ ಇಲಾಖೆಯ ಮೂಲಕ ನಾನು ಸಮಾಜ ಸೇವೆಯನ್ನು ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಮಾಡಬಹುದು ಅನ್ನೋ ನಿರೀಕ್ಷೆ ಇದೆ. ಹಾಗಾಗಿ ಅದನ್ನೇ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ ಮಟ್ಟದವರೆಗೂ ಕೂಡ ಚರ್ಚೆಯನ್ನ ಮಾಡಿದ್ರು. ಅದು ಇದೀಗ ಫಲಪ್ರದ ಆಗಿದೆ. ಹಾಗಾಗಿ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯನ್ನ ಕೊಡಲಾಗಿದೆ. ಬಸವಂತಪ್ಪನವರಿಗೆ ಮೀನುಗಾರಿಕೆ ಮತ್ತು ಬಂದರು ಖಾತೆಯನ್ನ ಕೊಡಲಾಗಿದೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸೇರಿದಂತೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದ ನಾಯಕರು ಈ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನು ಪರಿಗಣಿಸಿ ಹಂಚಿಕೆಯನ್ನು ಮಾಡಿದ್ದಾರೆ. ಆದರೆ ಈ ಹಂಚಿಕೆಯಲ್ಲಿ ಏನು ಭಿನ್ನಾಭಿಪ್ರಾಯಗಳು ಮೂಡಬಹುದು ಅನ್ನೋದೇ ಸದ್ಯದ ಪ್ರಶ್ನೆ.